21ನೇ ಶತಮಾನ 21ನೇ ಶತಮಾನ ನೀವೆಲ್ಲ ಕಲಿತು ಮಾನವರಾಗಬೇಕು. ಮಾನವರ ಮನುಜರಾಗಬೇಕು. ಸಿದ್ಧಾಂತ ಹೋಗ್ಬೇಕು. ಇದನ್ನ ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಕೂಡ ಸಮಾಜಕ್ಕೆ ತಿಳಿಸಿದ್ರು. ಗೊತ್ತಾಯ್ತಾ? 12ನೇ ಶತಮಾನ 20ನೇ ಶತಮಾನ 21ನೇ ಶತಮಾನ 21ನೇ ಶತಮಾನ ನೀವೆಲ್ಲ ಕಲಿತು ಮಾನವರಾಗಬೇಕು. ಮಾನವರ ಮನುಜರಾಗಬೇಕು. ಸಿದ್ಧಾಂತ ಹೋಗ್ಬೇಕು. ಇದನ್ನ ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಕೂಡ ಸಮಾಜಕ್ಕೆ ತಿಳಿಸಿದ್ರು. ಗೊತ್ತಾಯ್ತಾ? 12ನೇ ಶತಮಾನ 20ನೇ ಶತಮಾನ 21ನೇ ಶತಮಾನ 21ನೇ ಶತಮಾನ ನೀವೆಲ್ಲ ಕಲಿತು ಮಾನವರಾಗಬೇಕು. ಮಾನವರ ಮನುಜರಾಗಬೇಕು. ಸಿದ್ಧಾಂತ ಹೋಗ್ಬೇಕು. ಇದನ್ನ ಬಸವಣ್ಣ ಮತ್ತು ಅವರ ಅನುಯಾಯಿಗಳು 12ನೇ 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 12ನೇ
ತಿಳಿಸಿದ್ರು. ಗೊತ್ತಾಯ್ತಾ? ಯಾವ ಕಾಲ? 12ನೇ ಶತಮಾನ. ಎಷ್ಟನೇ ಶತಮಾನ? 21ನೇ ಶತಮಾನ. 21ನೇ ಶತಮಾನ. ಇವೆಲ್ಲ ಮಾನವರಾಗಬೇಕು. ಮಾನವರ ಮನುಷ್ಯರಾಗಬೇಕು. ಸಿದ್ಧಾಂತ ಹೋಗ್ಬೇಕು. ಇದನ್ನ ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಕೂಡ ಸಮಾಜಕ್ಕೆ